ಎಲ್ಲರಿಗೂ ನಮಸ್ಕಾರ. ಮಿತ್ರರೆಲ್ಲರೂ ಹೇಗಿದ್ದೀರಾ? ದೇವರ ದಯೆಯಿಂದ ಎಲ್ಲವೂ ಸುಗಮವಾಗಿ ಸಾಗುತ್ತಿದೆ ಇತ್ತ. ಇಂದು ನಾನು ನಿಮ್ಮೊಂದಿಗಿದ್ದೇನೆ. ಒಂದು ವಾಕ್ಯವನ್ನು ನಿಮಗೆ ಹೇಳ್ತೇನೆ ಮಿತ್ರರೇ. ಎಷ್ಟು ನಿಜ ಎಷ್ಟು ಸುಳ್ಳು, ಅಥವಾ ಅದು ನಿಮಗೆ ಮನಸ್ಸಿಗೆ ಹಿಡಿಸಿತಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಏನಂದರೆ, ಸಂಬಂಧಗಳು ಹೃದಯಗಳನ್ನು ಸಂಪರ್ಕಿಸುವ ನಿಜವಾದ ಸೇತುವೆ. ಮತ್ತೊಮ್ಮೆ ಹೇಳ್ತೇನೆ, ಸಂಬಂಧಗಳು ಹೃದಯಗಳನ್ನು ಸಂಪರ್ಕಿಸುವ ನಿಜವಾದ ಸೇತುವೆ. ಹೌದಾ ಅಥವಾ ಇಲ್ವಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನ್ನೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬೇಕಾದಷ್ಟಿದೆ ಮಿತ್ರರೇ, ಅಲ್ವಾ? ಈಗ ನಾವು ಮಾತಾಡ್ತಿರೋದು ನಿಮ್ಮ ಸಂಬಂಧವೂ ಒಂದು ರೀತಿ ವಿಶಿಷ್ಟವಾದದ್ದೇ. ಎಲ್ಲರ ಒಂದು ವ್ಯಕ್ತಿಯ ಸಂಬಂಧ ಮತ್ತೊಬ್ಬ ವ್ಯಕ್ತಿಗೆ ಇರುವುದು ಬಹಳವಾದ ವಿಶಿಷ್ಟವಾದಂತಹದ್ದು. ಹಾಗೆ ಈ ಒಂದು ಸಂಬಂಧ ಅನ್ನುವಂತಹ ವಿಷಯ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಮತ್ತು ಅರ್ಥಪೂರ್ಣವಾದ ಅಂಶಗಳಲ್ಲಿ ಒಂದು. ಸಂಬಂಧಗಳು ಹಣ, ಖ್ಯಾತಿ, ಸಾಧನೆ, ಅದೇ ಹೇಳ್ತಾರಲ್ಲ, ಆಲ್ ದೀಸ್ ಮೇ ಕಮ್ ಆ್ಯಂಡ್ ಗೋ. ಆದರೆ ನಮ್ಮ ಜೊತೆ ಉಳಿಯುವುದು ಸಂಬಂಧಗಳು ಮಾತ್ರ. ಹಾಗಾದರೆ ಸಂಬಂಧ ಎಂದರೆ ಏನು? ಸಂಬಂಧ ಎಂದರೆ ಕೇವಲ ರಕ್ತ ಸಂಬಂಧ ಮಾತ್ರವಲ್ಲ. ಈಗ ನೋಡಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ. ಭಾವನಾತ್ಮಕ ರೀತಿಯಲ್ಲಿ ನಾವು ಒಬ್ರಿಗೊಬ್ಬರು ಸಂಬಂಧವನ್ನು ರೂಪಿಸ್ಕೊಳ್ತಾ ಇದ್ದೀವಿ ಈ ಮೂಲಕ, ಅಲ್ವಾ? ಹಾಗೆ ಅದು ನಮ್ಮ ಮನಸ್ಸುಗಳನ್ನು ಸಂಪರ್ಕಿಸುವ ಒಂದು ಅದೃಶ್ಯ ನಂಟು. ನಮ್ಮ ಅಪ್ಪ ಅಮ್ಮ, ಸಹೋದರರು, ಸ್ನೇಹಿತರು, ಶಿಕ್ಷಕರು, ಸಹೋದ್ಯೋಗಿಗಳು, ಇವರ ಜೊತೆ ನಾವು ಹೊಂದಿರುವ ಬಾಂಧವ್ಯವೇ ಸಂಬಂಧ. ನಮ್ಮ ಜೀವನದ ಮೊದಲ ಸಂಬಂಧ ಅಮ್ಮನೊಂದಿಗೆ ಆರಂಭವಾಗುತ್ತದೆ, ಹೌದಲ್ವೇ? ಅಮ್ಮನ ಪ್ರೀತಿ, ತ್ಯಾಗ, ಕಾಳಜಿ ನಮಗೆ ಜೀವನದ ಅರ್ಥವನ್ನು ಕಲಿಸುತ್ತದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಆಕೆಯೇ ನಮ್ಮ ಮೊದಲ ಶಿಕ್ಷಕಿ. ನಂತರ ಅಪ್ಪನ ಮಾರ್ಗದರ್ಶನ, ಶಿಕ್ಷಕರ ಬೋಧನೆ, ಸ್ನೇಹಿತರ ಬೆಂಬಲ. ಹೇಳ್ತಾರೆ, ಆಲ್ ದೀಸ್ ರಿಲೇಷನ್ಶಿಪ್ಸ್ ಶೇಪ್ ಹೂ ವಿ ಆರ್ ಅಂತ. ಕೆಲವೊಂದು ನೋಡಿ ಮಿತ್ರರೇ, ಇಂಗ್ಲೀಷಲ್ಲಿ ಕೆಲವು ಸೆಂಟೆನ್ಸ್ಗಳು ತುಂಬ ಚೆನ್ನಾಗಿರುತ್ತೆ, ಅಪ್ರಾಪ್ರಿಯೇಟ್ ಆಗಿರುತ್ತೆ. ಕನ್ನಡದಲ್ಲೂ ಹಾಗೆ ಎಲ್ಲ ಭಾಷೆಯಲ್ಲೂ ಇರುತ್ತೆ. ಅಂದರೆ ಒಂದು ಪ್ರಶ್ನೆ, ಇಂದು ನಾವು ನಮ್ಮ ಸಂಬಂಧಗಳನ್ನು ಹೇಗೆ ನೋಡ್ತಾ ಇದ್ದೀವಿ? ಎಲ್ರಿಗೂ ಸಂಬಂಧ ಇದೆ, ನಿಜ. ಆದರೆ ಇದನ್ನು ನಾವು ಹೇಗೆ ನೋಡ್ತಾ ಇದ್ದೇವೆ? ಇಂದಿನ ವೇಗದ ಜೀವನದಲ್ಲಿ ನಾವು ನಮ್ಮ ಸಂಬಂಧಗಳಿಗೆ ಸಾಕಷ್ಟು ಸಮಯ ನೀಡುತ್ತಿದ್ದೇವೆಯೇ? ಬಹುಶಃ ಇದು ನಿಮ್ಮೆಲ್ಲರಿಗೂ ಸಹ ಅನುಭವ ಆಗಿರಬಹುದು. ನಾವು ನಮ್ಮ ಕುಟುಂಬದವರ ಜೊತೆ ಮಾತನಾಡಲು, ಸ್ನೇಹಿತರನ್ನು ಕೇಳಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಿದ್ದೇವೆ? ಇಲ್ಲ ಅಲ್ಲ? ಹಾಗೆ ತಂತ್ರಜ್ಞಾನ ಬೆಳವಣಿಗೆಯಿಂದ ನಾವು ಜಗತ್ತಿಗೆ ಹತ್ತಿರವಾಗುತ್ತಿದ್ದೇವೆ, ಆದರೆ ಕೆಲವೊಮ್ಮೆ ನಮ್ಮ ಹತ್ತಿರದವರಿಂದ ದೂರವಾಗುತ್ತಿದ್ದೇವೆ. ಮೊಬೈಲ್, ಸೋಷಿಯಲ್ ಮೀಡಿಯಾ, ಆಲ್ ದೀಸ್ ಹ್ಯಾವ್ ರೆಡ್ಯೂಸ್ಡ್ ರಿಯಲ್ ಕನ್ವರ್ಸೇಷನ್ಸ್. ನೋಡಿ, ನಾನು ಕೆಲವೊಂದೆಲ್ಲ ಯಾಕೆ ಇಂಗ್ಲೀಷ್ ಬಳಸ್ತಾ ಇದ್ದೀನಿ ಅಂದರೆ, ಇಂಗ್ಲೀಷ್ ಬರುತ್ತೆ ತೋರಿಸ್ಕೊಳ್ಬೇಕು ಅಂತಲ್ಲ. ಕೆಲವು ಭಾಷೆಯಲ್ಲಿ ಮಾತ್ರ ಆ ಸೆಂಟೆನ್ಸ್ಗಳು ಸಿಕ್ಕಾಗ, ಅದು ಹೇಳಿದಾಗ ಹೆಚ್ಚು ಅರ್ಥಪೂರ್ಣವಾಗುತ್ತೆ ಮತ್ತು ಹೆಚ್ಚು ಏನು ಹೇಳ್ತಾರೆ, ಅದಕ್ಕೆ ಒತ್ತಿ ಹೇಳುವಂತಹದ್ದು, ನಮ್ಮ ಮನಸ್ಸಿಗೆ ನಾಟುವಂತಹ ಸೆಂಟೆನ್ಸ್ಗಳು ಇರುತ್ತೆ. ಎಲ್ಲ ಭಾಷೆಯಲ್ಲೂ ಇರುತ್ತೆ, ಹುಡ್ಕೋಬೇಕಷ್ಟೆ. ನಾವು ಮೆಸೇಜ್ ಕಳಿಸ್ತೀವಿ, ಆದರೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳೋದಿಲ್ಲ. ಒಳ್ಳೆಯ ಸಂಬಂಧಗಳನ್ನು ನಿರ್ಮಿಸಲು ಮುಖ್ಯವಾದ ಕೆಲವು ಗುಣಗಳು ಇವೆ. ಮೊದಲನೇದು ನಂಬಿಕೆ, ಟ್ರಸ್ಟ್. ನಂಬಿಕೆ ಇಲ್ಲದೆ ಯಾವುದೇ ಸಂಬಂಧ ಉಳಿಯುವುದಿಲ್ಲ. ಎಷ್ಟು ನಿಜ ಅಲ್ವಾ? ನಂಬಿಕೆ ಎಂದರೆ ಒಬ್ಬರ ಮೇಲೆ ಮತ್ತೊಬ್ಬರು ಹೊಂದಿರುವ ವಿಶ್ವಾಸ. ಅದು ಒಂದು ದಿನದಲ್ಲಿ ನಿರ್ಮಾಣ ಆಗೋದಿಲ್ಲ, ಆದರೆ ಒಂದು ಕ್ಷಣದಲ್ಲಿ ಕಳೆದು ಹೋಗಬಹುದು. ಎರಡನೆಯದು ಸಂವಹನ, ಕಮ್ಯುನಿಕೇಷನ್. ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು ಬಹಳ ಮುಖ್ಯ. ನಾವು ಮಾತಾಡದೇ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತದೆ. ನೋಡಿ, ಇವಾಗ ನಾವು ಮಾತಾಡ್ತಾ ಇರೋದು, ನಾವು ಹಂಚ್ಕೊಳ್ತಾ ಇರೋದು ಒಬ್ರಿಗೊಬ್ಬರು ವಿಚಾರ ವಿನಿಮಯ ಆದಾಗ ಆಗ್ತಾ ಇದೆ ಅಲ್ವಾ? ನಾನು ಹೇಳುವುದಿಲ್ಲ, ಅವಳೇ ಅರ್ಥ ಮಾಡಿಕೊಳ್ಳಬೇಕು ಅಂತ ನಾವು ಒಂದೊಂದ್ಸತಿ ಹೇಳ್ತೀವಿ. ಅದು ಬಹಳ ತಪ್ಪಾಗುತ್ತೆ ಅಲ್ವಾ? ಮೂರನೆಯದು ಗೌರವ, ರೆಸ್ಪೆಕ್ಟ್. ಪ್ರತಿ ವ್ಯಕ್ತಿಗೂ ತಮ್ಮದೇ ಆದ ಅಭಿಪ್ರಾಯ ಮತ್ತು ವ್ಯಕ್ತಿತ್ವ ಇರುತ್ತೆ. ನಾವು ಅದನ್ನು ಗೌರವಿಸಬೇಕು. ಗೌರವ ಇಲ್ಲದಿದ್ದರೆ ಸಂಬಂಧ ದುರ್ಬಲವಾಗುತ್ತದೆ. ಎಷ್ಟೋ ಸತಿ ನಿಮಗಿದು ಅನುಭವ ಬಂದಿರ್ಬೋದಲ್ವ? ನಾಲ್ಕನೆಯದು ಕ್ಷಮೆ, ಫರ್ಗಿವ್ನೆಸ್.
ಇಲ್ಲಿ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ, ತಪ್ಪುಗಳಾಗುತ್ತೆ. ಕ್ಷಮಿಸುವ ಮನಸ್ಸು ಇದ್ದರೆ ಮಾತ್ರ, ಅಂದರೆ ಕ್ಷಮಿಸುವ ಮನಸ್ಸು ಇದ್ದರೆ ಮಾತ್ರ ಸಂಬಂಧಗಳು ದೀರ್ಘಕಾಲ ಉಳಿಯುತ್ತವೆ. ಇದೇನು ಬಹಳ ಈಸಿ ಅಲ್ಲ, ನಾವು ಹೇಳ್ತೀವಷ್ಟೇ. ಆದರೆ ಅವತ್ತಿನ ದಿನ ಆ ಕ್ಷಣ ಹೋಗಲಿ, ಆ ದಿನ ಹೋಗಲಿ, ಆದರೆ ಮಾರನೇ ದಿನದಿಂದ ಮತ್ತೆ ಆ ಕ್ಷಮಿಸುವ ಗುಣವನ್ನು ನಾವು ಪಡ್ಕೊಳ್ಬಹುದು. ಇದು ನನ್ನ ಅನುಭವ ಕೂಡ. ಮತ್ತು ಬಹಳ ಮುಖ್ಯವಾದದ್ದು ಸಮಯ, ಟೈಮ್. ನಾವು ಪ್ರೀತಿಸುವವರಿಗೆ ಅಥವಾ ನಮಗೆ ಸಂಬಂಧಪಟ್ಟವರಿಗೆ ನಾವು ಸಮಯ ಕೊಡುವುದು ಬಹಳ ಮುಖ್ಯ. ನಂತರ ನೋಡೋಣ, ಆಮೇಲೆ ಮಾತಾಡೋಣ, ಆಮೇಲೆ ನೋಡ್ತೀನಿ ಅನ್ನೋದು ಸಂಬಂಧಗಳನ್ನು ದೂರ ಮಾಡುತ್ತದೆ. ಹಾಗೆ ಸ್ನೇಹದ ಬಗ್ಗೆ ಮಾತನಾಡುವುದಾದರೆ, ಸ್ನೇಹವು ನಮ್ಮ ಜೀವನದ ಅತ್ಯಂತ ಸುಂದರವಾದ ಸಂಬಂಧಗಳಲ್ಲಿ ಒಂದು. ಒಳ್ಳೆಯ ಸ್ನೇಹಿತ, ಸ್ನೇಹಿತೆ ನಮ್ಮ ಸಂತೋಷವನ್ನು ಹಂಚಿಕೊಳ್ತಾರೆ ಅಲ್ವಾ, ಹಾಗೆ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಾರೆ ನಮಗಾಗಿ. ಆದರೆ ಎಲ್ಲ ಸಂಬಂಧಗಳು ಸದಾ ಸುಗಮವಾಗಿರುವುದಿಲ್ಲ, ತಪ್ಪು ಅರ್ಥಗಳಾಗುತ್ತೆ, ಅದು ಸಹಜ. ಮುಖ್ಯವಾದದ್ದು ನಾವು ಅದನ್ನು ಹೇಗೆ ನಿರ್ವಹಿಸುತ್ತೇವೆ ಎಂಬುದು. ಒಳ್ಳೆಯ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನಾವು ಕೆಲವು ಸಣ್ಣ ಸಣ್ಣ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಧನ್ಯವಾದ ಹೇಳೋದು, ಕ್ಷಮಿಸಿ ಅಂತ ಹೇಳುವುದು, ಆಮೇಲೆ ಗಮನದಿಂದ ಬೇರೆಯವ್ರನ್ನ ಕೇಳೋದು, ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಈ ಸಣ್ಣ ವಿಷಯಗಳು ದೊಡ್ಡ ಬದಲಾವಣೆಗಳನ್ನು ನಾವು ತರಬಹುದು. ಕೊನೆಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಜೀವನದಲ್ಲಿ ನಾವು ಏನೇ ಸಾಧನೆ ಮಾಡಿದರೂ ನಮ್ಮ ಜೊತೆ ನಿಂತುಕೊಳ್ಳುವವರು ನಮ್ಮ ಸಂಬಂಧಿಗಳೇ, ಅಂದರೆ ನಮ್ಮ ಜೊತೆ ಸಂಬಂಧ ಇರುವವರು. ನಾವು ಅವರನ್ನು ಮೌಲ್ಯ ಮಾಡಬೇಕು, ಕಾಪಾಡಿಕೊಳ್ಳಬೇಕು. ಸಂಬಂಧಗಳು ನಮ್ಮ ಜೀವನದ ನಿಜವಾದ ಸಂಪತ್ತು. ಅವುಗಳನ್ನು ಕಳೆದುಕೊಂಡ ನಂತರ ಅದರ ಮೌಲ್ಯ ತಿಳಿಯುವುದಕ್ಕಿಂತ ಇರುವಾಗಲೇ ಕಾಪಾಡಿಕೊಳ್ಳಬೇಕು. ಸೊ ಹಾಗೆ ಸಂಬಂಧಗಳನ್ನು ನಾವು ಬೆಳೆಸ್ಕೊಳ್ಳೋಣ. ನೋಡಿ, ಈ ರೀತಿ ಸೋಷಿಯಲ್ ಮೀಡಿಯಾ ಮೂಲಕನಾದರೂ ನಾವು ಸಂಬಂಧಗಳನ್ನು ಇಟ್ಕೋಬೋದು ಅಲ್ವಾ. ಸಂಬಂಧಗಳನ್ನು ಬೆಳೆಸೋಣ, ಕಾಪಾಡೋಣ, ಅರ್ಥಪೂರ್ಣವಾಗಿಸೋಣ. ಇದ್ರ ಬಗ್ಗೆ ನನ್ನ ಒಂದು ಸಣ್ಣ ಹನಿಗವನ ಇದೆ ಮಿತ್ರರೇ. ಏನಂದರೆ, ನನ್ನ ಒಂದು ಅನಿಸಿಕೆ, ಬದುಕೋಣ ಆಯಸಿದ್ದಷ್ಟು ದಿನ, ಬದುಕೋಣ ಆಯಸಿದ್ದಷ್ಟು ದಿನ, ಪಡೆಯೋಣ ಶಾಂತಿಯುತ ಉಲ್ಲಾಸಿತ ಮನ, ಪಸರಿಸುತ್ತ ಸಂತಸ ಎಲ್ಲೆಡೆ, 3 ದಿನ ಸಾಗೋಣ 3 ದಿನದ ಈ ಬಾಳಿನೆಡೆಗೆ. ಪಸರಿಸುತ್ತ ಸಂತಸ ಎಲ್ಲೆಡೆ, ಸಾಗೋಣ 3 ದಿನದ ಈ ಬಾಳಿನೆಡೆಗೆ. ನಿಮಗೆ ಬಹುಶಃ ನನ್ನ ಒಂದು ವಿಚಾರ ವಿನಿಮಯ, ಇದನ್ನು ನನ್ನ ಸ್ಪೀಚ್ ಅಂತಲೂ ಹೇಳಲ್ಲ, ಭಾಷಣ ಅಂತಲೂ ಹೇಳಲ್ಲ, ನನ್ನ ಅಂತರಂಗದ ಅಂತರಂಗ ಏನು ಹೇಳ್ತಾ ಇದೆ ಅನ್ನೋದನ್ನು ಹೇಳಿದ್ದೀನಿ ಅಷ್ಟೇ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.